ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ SRG ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಕ್ಬರ್ ಮೇರಡಾಗಿ ಮಾತಾಡೋದು. ಇವತ್ತೇನಪ್ಪ ಅಂತಂದ್ರೆ ಕೆಲವೊಂದಿಷ್ಟು ವಿಷಯ ಹಂಚ್ಕೊಳ್ಳೋದಿದೆ ತಮ್ಮೆಲ್ಲರ ಹತ್ರ. ಯಾವುದಪ್ಪ ಅಂತಂದ್ರೆ ಉಗುರು ಹೋಗೋದನ್ನು ಕೊಡಲಿತ್ತು ಅಂತ ಇದ್ದೀವಿ ಸ್ನೇಹಿತರೆ. ನಾವು ಮಾತಿನಲ್ಲಿ ಬಗೆಹರಿಸೋದನ್ನು ಕಟ್ಟಿಗೆ ತೊಗೊತಾ ಇದ್ದೀವಿ. ಸರಿ ಸ್ನೇಹಿತರೆ, ಇದು ಯಾವುದಂದ್ರೆ ಇನ್ಸಿಡೆಂಟು. ನಿನ್ನೆ ಸಾಗರ್ ಕುಮಾರ್ ಅನ್ನೋರು, ಅವರು ಬೆಂಗಳೂರಲ್ಲಿ ಕೆಲಸ ಮಾಡೋರು. ಅವರು ಬೆಂಗಳೂರಿಂದ ಮೈಸೂರು ಹೋಗ್ತಾರೆ. ಮೈಸೂರು ಹೋಗಿ ಮತ್ತು ವಾಪಸ್ ಬೆಂಗಳೂರು ಬರ್ತಾ ಇರ್ತಾರೆ. ಬರ್ಬೇಕಾದ್ರೆ ಏನಾಗುತ್ತಪ್ಪ ಅಂತಂದ್ರೆ ಶ್ರೀರಂಗಪಟ್ಟಣ ಟೋಲ್ ಗೇಟ್ ಹತ್ರ ಒಂದು ಸ್ವಿಫ್ಟ್ ಕಾರಿಗೆ ಸ್ವಲ್ಪ ಟಚ್ ಆಗುತ್ತೆ ಗಾಡಿ. ಇವ್ರದ್ದು ಆಲ್ಟೋ ಕಾರು ಟಚ್ ಆಗುತ್ತಾ, ಸ್ವಲ್ಪ ಉಜ್ಜಿರ್ತೈತಿ. ಸರಿನಾ? ಅದು ಅವ್ರಿಗೆ ಗೊತ್ತಿರಲ್ಲ, ಸ್ವಿಫ್ಟ್ ಕಾರ್ನವ್ರಿಗೂ. ಅವರು ಮುಂದೆ ಹೋಗಿರ್ತಾರೆ. ಮುಂದೆ ಹೋಗಿ ಮದ್ದೂರು ಹತ್ರ ಫ್ಲೈಓವರ್ ಹತ್ರ ಅಡ್ಡ ಬರ್ತಾರೆ ಅವರು. ಯಾರಿಗೆ? ಈ ಆಲ್ಟೋ ಕಾರ್ನವ್ರು ಅಡ್ಡ ಬಂದು ಹಿಂಗೆ ಮಾತಿನ ಚಕಿಮಕಿ ಆಗಿ ಅವ್ರಿಗೆ ಹೊಡೆದೇ ಬಿಡ್ತಾರೆ ಆಲ್ಟೋ ಕಾರ್ನವ್ರಿಗೆ. ಆಲ್ಟೋ ಕಾರಲ್ಲಿ ಅವರು ಒಂದು ಫ್ಯಾಮಿಲಿ ಇರ್ತೈತಿ, ಚಿಕ್ಕ ಫ್ಯಾಮಿಲಿ ಇರ್ತೈತಿ. ಅವ್ರ ಅತ್ತೆ ಇರ್ತಾರೆ, ವಯಸ್ಸಾದ ಅತ್ತೆ ಇರ್ತಾರೆ, ಮತ್ತು ಅವ್ರ ಹೆಂಡತಿ ಮಕ್ಕಳು ಇರ್ತಾರೆ. ಅವ್ರಿಗೆ ಸಾಗರ್ ಕುಮಾರ್ ಅನ್ನೋರಿಗೆ ಹೊಡೆದು ಬಿಡ್ತಾರೆ. ಅದು ರಾಡ್ ತುಂಬ ಹೊಡಿತಾರೆ ತಲೆಗೆ. ಸ್ವಿಫ್ಟ್ ಕಾರಿಗೆ ಉಜ್ಜಿದೆ ಅದು. ಯಾವುದು? ಆಲ್ಟೋ ಕಾರು. ಅದಕ್ಕೆ ದೊಡ್ಡದಾಗಿತ್ತಪ್ಪ ಅಂದರೆ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಬೋದಲ್ವ? ಇಲ್ಲಾಂದರೆ ಏನಾದರೂ, ಇಲ್ಲ ಇಷ್ಟು ಕೊಡ್ರಿ, ನಮ್ಗೆ ಇಷ್ಟು ಡ್ಯಾಮೇಜ್ ಆಗೈತಿ, ನಾವು ಇದನ್ನು ಸರಿಪಡಿಸ್ಕೋಬೇಕು, ನಮಗೆ ಇಷ್ಟು ಅಮೌಂಟ್ ಕೊಡ್ರಿ ಅಂತಂದು ಅವ್ರ ಹತ್ರ ಕೇಳ್ಬೋದಲ್ವ? ಏನಿಲ್ಲ, ಏಕೆ ಹೊಡೆದ್ಬಿಟ್ಟಾರ. ಹೈವೇ ರೋಡಲ್ಲಿ ಯಾರು ಜಾಸ್ತಿ ತಲೆ ಹಾಕ್ಕೊಳ್ಳೋಲ್ಲ. ಆದರೂ ಕೆಲವೊಬ್ಬರು ಅದನ್ನು ಅಲ್ಲಿ ಬಂದ್ಬಿಟ್ಟು ಜನಗಳು ಬಂದ್ಬಿಟ್ಟು ಬಗೆಹರಿಸಿದಾರೆ, ಜಗಳನ ಬಗೆಹರಿಸ್ಯಾರ. ಈ ಇನ್ಸಿಡೆಂಟು ಪೊಲೀಸರಿಗೆ ಗೊತ್ತಾಗಿದೆ. ಸರಿನಾ? ಅಲ್ಲಿದ್ದರು ಯಾರೊಬ್ಬರು ಪೊಲೀಸರಿಗೆ ಫೋನ್ ಮಾಡಿದ್ದಾರೆ. ಪೊಲೀಸರು ಕೂಡ ಬೇಗ ಬಂದಿದ್ದಾರೆ. ಸರಿನಾ ಸ್ನೇಹಿತರೆ? ಟೋಟಲ್ 8 ಜನ ಅವರು. 8 ಜನದಾಗ 3 ಜನ ಆಲ್ರೆಡಿ ಅರೆಸ್ಟ್ ಮಾಡಿದ್ದಾರೆ. ಸರಿನಾ ಸ್ನೇಹಿತರೆ? ಚಿಕ್ಕ ಏನಂತಾರಲ್ಲ, ಮಾತಲ್ಲಿ ಬಗೆಹರಿದನ್ನು ಕಟ್ಟಿಗೆ ತೊಗೊತಾಯಿದ್ರೆ, ಕೊಡ್ಲಿ ತೊಗೊತಾಯಿದ್ರೆ, ರಾಡ್ ತೊಗೊತಾಯಿದ್ರೆ. ಯಾಕಂದರೆ ಫ್ಯಾಮಿಲಿ ಸಮೇತ ಹೋಗ್ತಿರ್ತಾರೆ. ಅವ್ರು ಹೆಂಗಾಗೋದು ಹೇಳಿ? ಹಿಂಗೆ ಹೊಡ್ಯಕ್ಕೆ ಬಂದರೆ ಅವ್ರ ಹೆಂಡತಿ ಇಳಿದ್ಬಿಟ್ಟು ಬರ್ತಾಳೆ, ಕಾರಿಂದ ಇಳಿದು ಬರ್ತಾಳೆ, ನನ್ನ ಗಂಡು ಹೊಡ್ಯಕ್ಕೆ ಹೋಗ್ಬಿಡ್ರಿ ಅಂತಂದು. ಅವರು ಮಕ್ಕಳು ಕೂಡ ಬೇಡ್ಕೊತಾರೆ. ಆದರೂ ಅಷ್ಟು ಕನಿಕರ ಇಲ್ಲದೆ ಇವು 8 ಜನ ಕೂಡ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆದರೂ ಅಲ್ಲಿದ್ದರು ಬಂದು ಆ ಜಗಳನ್ನ ಬಗೆಹರಿಸಿ ಪೊಲೀಸರಿಗೆ ಫೋನ್ ಮಾಡ್ತಾರೆ. ಪೊಲೀಸರಿಗೆ ಇನ್ಫಾರ್ಮ್ ಮಾಡಿಸ್ಮೇಲೆ ಪೊಲೀಸರು ತುಂಬ ಏನಂತಾರಲ್ಲ, ಅವ್ರು 3 ಜನ, ಅದ್ರಾಗ 8 ಜನ ಇರ್ತದೆ ಟೋಟಲಿ. 8 ಜನದಾಗ 3 ಜನ ಆಲ್ರೆಡಿ ಅರೆಸ್ಟ್ ಮಾಡಿದ್ದಾರೆ ಸ್ನೇಹಿತರೆ. ಈ ಥರ ಜಾಸ್ತಿಗಳಾಗ್ತವೆ. ಅದು ಹೈವೇ ರೋಡಲ್ಲಿ ಜಾಸ್ತಿ ಆಗ್ತದೆ. ಯಾಕೆ? ಇವ್ರಿಗೆ ಏನಂತಾರಲ್ಲ, ಒಂದು ಕಾನೂನು ಭಯ ಇಲ್ಲ, ಏನಿಲ್ಲ. ಮೊನ್ನೆ ಒಂದು 10 ದಿನದಿಂದ ಒಂದು ಇನ್ಸಿಡೆಂಟ್ ಆಯ್ತು ಸ್ನೇಹಿತರೆ. ಏನಪ್ಪ ಅಂತಂದ್ರೆ, ಔಷಧಿ ತುಂಬಿಕೊಂಡು ಬರ್ತಾಯಿರ್ತದೆ ಒಂದು ಲಾರಿ. ತುಂಬ್ಕೊಂಡು ಬರಬೇಕಾದಂತಂದ್ರೆ ಅವನು ಹಿಂದೊಂದು ಎಸ್ ಯು ವಿ ಕಾರ್ ಗಾಡಿ ಬರ್ತಾ ಇರ್ತೈತಿ. ಆ SUV ಕಾರ್ ಗಾಡಿ ಇವನು ಸೈಡ್ ಕೊಳ್ಳಿಲ್ಲಂತೆ, ಯಾರು ಟ್ರಕ್ ಅವನು ಸೈಡ್ ಕೊಳ್ಳಿಲ್ಲಂತೆ. ಅಲ್ಲೇನೋ ಇರ್ಬೋದು, ಏನಂತಾರೆ, ಜಾಸ್ತಿ ರಶ್ ಇರ್ಬೋದು ರೋಡು, ಏನಂತಾರಲ್ಲ, ಏನೋ ಒಂದು ಇರ್ತೈತಿ. ಅದಕ್ಕೆ ಇವ್ರು SUV ಕಾರ್ನರಿಗಿರೋ ರೋಹನ್ ಗೌಡ ಅಂತ ಇರ್ತಾರೆ. ಅವರು ಮುಂದೆ ಒಂದು ಅಡ್ಡ ಹಾಕಿ, ಟ್ರಕ್ ಗಾಡಿ ಅಡ್ಡ ಹಾಕಿ ಅವ್ರನ್ನ ಹೆದರ್ಸ್ಬೇಕಂತಂದು ಏರ್ಗನ್ನ ಫೈರ್ ಮಾಡ್ತಾರೆ. ಗಣ್ಣೆ ಅಲ್ವಾ? ಇದನ್ನ ಯಾಕೆ ಮಾಡಬೇಕು? ಇದು ಇನ್ನೊಬ್ರಿಗೆ ಹೆದರ್ಸುವಂಥ ಮಾತೇನಿದೆ ಹೇಳ್ರಿ? ಅಲ್ಲೇನು ಸಣ್ಣ ಪುಟ್ಟ ಇರ್ತವೆ. ಡ್ರೈವರ್ ಅಂದಮೇಲೆ ಯಾರಿಗಾದರೂ ಈ ಸೈಡ್ ಕೊಳ್ಳೇಬೇಕಾಗಿರ್ತೈತಿ, ಸೈಡ್ ಕೊಡ್ತಿರ್ತಾರೆ. ಏನೋ ಒಂದು ಸೈಡ್ ಕೊಡಲ್ಲ. ಅದಕ್ಕೆ ಒಂದು ಲೇಟಾಗಿ ಒಂದು 5 ನಿಮಿಷ ಇಲ್ಲ 10 ನಿಮಿಷ ಲೇಟಾಗಿರುತ್ತಲ್ಲ, 10 ನಿಮಿಷದಲ್ಲಿ ಏನು ಕೋಟೆ ಕಟ್ಟಂಗಿಲ್ಲ ಅಲ್ಲಿ ಯಾರು ಕೂಡ. ಅದು ಕೂಡ ಇವಾಗ ತನಿಖೆ ನಡೀತಾ ಇದೆ. ರೋಹನ್ ಗೌಡ ಅನ್ನೋರು ಅವ್ರ ಮೇಲೆ ಫೈರ್ ಮಾಡಿದ್ದಾರೆ, ಏರ್ಗನ್ ಫೈರ್ ಮಾಡಿದ್ದಾರೆ ಅಂತಂದು ತನಿಖೆ ನಡೀತಾ ಇದೆ. ಯಾಕಂದ್ರೆ ಸಣ್ಣ ಪುಟ್ಟ ವಿಚಾರಗಳು ಇವೆಲ್ಲ. ಇದಕ್ಕೆ ದೊಡ್ಡ ಘಟನೆಗಳನ್ನ ಸಂಭವಿಸ್ತದೆ. ಮತ್ತು ಇನ್ನೊಂದು ಏನಾಯ್ತಪ್ಪ ಅಂತಂದರೆ, ಅದು ಮೈಸೂರು ಹೈವೇ ರೋಡಲ್ಲಿ ಬೆಂಗಳೂರು ಏರ್ಪೋರ್ಟಿಂದ ಮೈಸೂರು ಕಡೆ ಹೋಗ್ತಾ ಇರ್ತದೆ ಬಸ್ಸು. ಒಬ್ರು ಯಾರೋ ಪ್ಯಾಸೆಂಜರು ಮಂಡ್ಯದಲ್ಲಿ ಇರ್ತಾರೆ. ಮಂಡ್ಯದಿಂದ ಸರ್ವಿಸ್ ರೋಡ್ ಹೋಗ್ಬೇಕಂತಂದರೆ, ಮೈಸೂರು ಸರ್ವಿಸ್ ರೋಡ್ನ ಹೋಗಿ ಮತ್ತು ಹೈವೇ ರೋಡ್ ಟಚ್ ಆಗ್ಬೇಕಂತಂದ್ರೆ, ಆವಾಗ ಏನಾಗುತ್ತೆ ಅಂತಂದ್ರೆ
ಅಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಅದು ಹೋಗ್ಬೇಕಾದಪ್ಪ ಅಂದರೆ ಬೈಕ್ನವನು ಅಡ್ಡಗಟ್ತಾನೆ. ಬೈಕ್ನ ಅಡ್ಡಗಟ್ಟಿ ಏನು ಈಗ ಬೈಕ್ ಅಂದರೆ ಬೈಕಿಗೆ ಒಂದು 3 ಅಡಿ ಇತ್ತಪ್ಪ ಅಂದರೆ 4 ಅಡಿ ಇತ್ತಪ್ಪ ಅಂದರೆ ಹೋಗ್ಬಿಡ್ತೈತಿ. ಇದಕ್ಕೆ ದೊಡ್ಡ ಗಾಡಿ ಸರಿನಾ ಸ್ನೇಹಿತರೆ, ಜಾಗ ಕೆಲವೊಮ್ಮೆ ಸಾಕಾಗ್ತಿರಲ್ಲ. ಅಂಥದ್ರಲ್ಲಿ ಕೆ ಎಸ್ ಆರ್ ಟಿ ಸಿ ಡ್ರೈವರಿಗೆ ಅವಾಚ್ಯ ಶಬ್ದಗಳಿಂದ ಬೈತಾರೆ ಇವರು. ನಮ್ಮ ಏರಿಯಾಗೆ ಬಂದು ಹಂಗೇನು ಹಿಂಗೇನು ಮಾಡೋದು, ಇದು ಯಾಕೆ ಆಗ್ತದೋ ಗೊತ್ತಾಗ್ತಲ್ಲ ಸ್ನೇಹಿತರೆ. ಇದನ್ನು ತುಂಬ ಇವಾಗ ಕಂಟ್ರೋಲ್ ಮಾಡ್ಕೊತ ಹೋದರೆ ಪ್ರತಿಯೊಬ್ಬರಿಗೂ ಒಂದು ಮನವರಿಕೆ ಆಗುತ್ತೆ. ಯಾಕಪ್ಪ ಅಂತಂದರೆ ಮೊನ್ನೆ ನೋಡಿ ಸಾಗರ್ ಕುಮಾರ್ ಅವ್ರಿಗೆ ಇದು ಒಂದು ಇನ್ಸಿಡೆಂಟ್ ಆಯ್ತಲ್ಲ, ಈ ಇನ್ಸಿಡೆಂಟಿಂದ ನಮ್ಮ ಪೊಲೀಸ್ ಇಲಾಖೆ ಕೂಡ ತುಂಬ ಎಚ್ಚೆತ್ಕೊಂಡು ಅವ್ರನ್ನ 3 ಜನ ಅರೆಸ್ಟ್ ಮಾಡಿದೆ. ಇದು ಒಂದು ಏನಂತಾರಲ್ಲ ಭಯ ಇರಬೇಕು. ಏನಾಯ್ತಪ್ಪ ಅಂದರೆ ಸಣ್ಣ ಪುಟ್ಟ ಕೆಲ ದೊಡ್ಡಗಳನ್ನ ಕಾನೂನು ಕೈ ತೊಗೊಂಡ್ಬಿಟ್ರೆ ತುಂಬ ತಪ್ಪಾಗುತ್ತಲ್ಲ ಸ್ನೇಹಿತರೆ. ಸಣ್ಣ ವಿಷಯಗಳು ಅದಕ್ಕೇನೋ ಇರ್ತವೆ, ಇನ್ಶೂರೆನ್ಸ್ ಇರ್ತೈತಿ, ಅದು ಇರ್ತೈತಿ, ಮಾತಾಡಿಬಿಟ್ಟು ಬಗೆಹರಿಸ್ಬೋದಿರ್ತೈತಿ ಸ್ನೇಹಿತರೆ. ನಮ್ಮ ಏನಂತಾರಲ್ಲ ಗೃಹ ಸಚಿವರಾದ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಇದ್ರ ಬಗ್ಗೆ ಸ್ವಲ್ಪ ಜವಾಬ್ದಾರಿ ತೊಗೊಂಡ್ಬಿಟ್ಟು ಏನೋ ಒಂದು ಮಾಡಿದ್ರೆ ಆಗುತ್ತೆ ಸ್ನೇಹಿತರೆ. ಏನಂತಾರಲ್ಲ ಸಣ್ಣ ಇವರ ಪುಂಡ್ರೆ ಮುಂದೆ ರೌಡಿಗಳ ಚಾನ್ಸಸ್ ಇರ್ತೈತಿ. ಸರಿನಾ ಸ್ನೇಹಿತರೆ, ಮಾತಲ್ಲಿ ಹೋಗೋದು ಏನಂತಾರಲ್ಲ ಊರಲ್ಲಿ ಹೋಗೋದು ಕೊಡ್ಲಿತ್ತು ಅಂತ ಇದ್ರೆ ನಮ್ಮ ಯುವ ಪೀಳಿಗೆ ನೀವು ಎಲ್ಲರೂ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಂಡು ಮುಂದೆ ನಡೆದ್ರೆ ತುಂಬ ಏನಂತಾರಲ್ಲ ತುಂಬ ಚೆನ್ನಾಗಿರ್ತೈತೆ ಸ್ನೇಹಿತರೆ. ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ಮುಂದಿನ ಸಿಗೋಣ. ವೀಕ್ಷಕರು ಎಲ್ಲರಿಗೂ ನಮಸ್ಕಾರ.